ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಾನು ಟ್ರಿಪ್ಪಿಗೆ ತಯಾರಿ ಮಾಡ್ತಾ ಇರೋದು. ಟ್ರಿಪ್ಪಿನ ಸ್ವಲ್ಪ ಮೊದಲೇ ನಾನು ಯಾವತ್ತೂ ಕೂಡ ತಯಾರಿ ಮಾಡ್ತೀನಿ. ಯಾಕಂತ ಹೇಳಿದರೆ ಮೆಡಿಸನ್, ಔಷಧಿ, ಬಟ್ಟೆ ಏನೆಲ್ಲ ಬೇಕು ಅದನ್ನೆಲ್ಲ ಚೆಕ್ ಮಾಡೋದು ನಾನು ಫಸ್ಟ್. ಮಕ್ಕಳ ಇನ್ನರ್ ವೇರ್ ಏನೆಲ್ಲ ಬೇಕು ಅಂತ ಹೇಳಿ ನಾವು ಸ್ವಲ್ಪ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಇಂದು ಮುಂದೆ ಬರುವ ಬ್ಲಾಗಲ್ಲಿಯೇ ಹೇಳ್ತೀನಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ ಅಲ್ಲ, ಈಗಲೇ ಹೇಳಿಬಿಟ್ರೆ ಅದಕ್ಕೆ ಎಕ್ಸೈಟ್ಮೆಂಟ್ ಲೆವೆಲ್ ಇರಲ್ಲ. ಇವತ್ತು ನಾನು ಮಗನ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾವು ಫಸ್ಟು ಹೋಗೋದು ತಾಯಿ ಮನೆಗೆ, ಅದರ ನಂತರದ್ದು ಕಂಟಿನ್ಯೂ ಹೇಳ್ತಾನೆ ಹೋಗ್ತೀನಿ. ನನಗೆ ಪ್ಯಾಕಿಂಗಿಗೆ ತುಂಬ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ನಾನು ಹೊರಗೆ ಬಂದು ಮಾಡಿದ್ದ ವಿಡಿಯೋ ನೋಡಿ. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ನನ್ನ ಹಸ್ಬೆಂಡ್ ಒಂದು ವೆಜಿಟೇಬಲ್ಸಿಗೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಆರ್ಕ್ ಥರ ಮಾಡಿ ಅಂತ ಹೇಳಿ. ಸೊ ಅಲ್ಲಿ ಸ್ವಲ್ಪ ಕ್ಯೂಕಂಬರ್ ಆಗಿದೆ, ಮುಳ್ಳು ಸೌತೆ. ಸೊ ನನಗೆ ಸಿಕ್ಕಿಲ್ಲ ಅದು ತಿನ್ನಲಿಕ್ಕೆ, ಬಿಕಾಸ್ ಅದು ತುಂಬ ಚಿಕ್ಕದುಂಟು. ನಾನು ಹೋಗಿ ಬರುವವರೆಗೂ ನನಗೆ ಸಿಕ್ಕಿದರೆ ಸಾಕು. ಬಟ್ ಅದು ಕ್ಯೂಟ್ ಕಾಣಿಸ್ತಾ ಉಂಟು ಅವ್ರು ಮಾಡಿದ್ದು. ಮತ್ತು ಎಲ್ಲ ಗಿಡಗಳನ್ನು ತೆಗೆದು ನನ್ನ ಹಸ್ಬೆಂಡ್ ಇದು ದುಂಡು ಮಲ್ಲಿಗೆದು ಗಿಡ ಇಟ್ಟಿದ್ದಾರೆ ಈಗ. ಅಂದರೆ ಅಲ್ಲಿ ಕೆಳಗೆ ಇತ್ತದು. ನನಗೆ ದುಂಡು ಮಲ್ಲಿಗೆದು ಸ್ಮೆಲ್ ತುಂಬ ಇಷ್ಟ, ನಾನು ಹೇಳಿದ್ದೆ ಹಾಕಲಿಕ್ಕೆ. ಸೊ ಅವರೆಲ್ಲ ಅದ ಗಿಡ ಎಲ್ಲ ಸೈಡಿಂದ ಕಟ್ ಮಾಡಿ ಈಗ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ನೀತಾ ವರ್ಕಿಗೆ ಹೋಗ್ತಾ ಇದ್ದಾಳೆ, ಅವಳ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ, ಸೊ ನೀತಾ ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ. ನೋಡ್ಬೋದು ಎಲ್ಲ ಕಡೆ ಗಿಡ ಇಟ್ಟಿದ್ದಾರೆ. ನನಗೆ ಏನು ಅದರದ್ದು ಸ್ಮೆಲ್ ತುಂಬಾ ಅಂದರೆ ತುಂಬ ಇಷ್ಟ. ಮಳೆಗಾಲದಲ್ಲಿ ಆಗೋದಲ್ಲ ಅದು. ನೆಕ್ಸ್ಟ್ ಬಂದು ನಾವು ಸಲೋನಲ್ಲಿ ಬಂದು ನಮ್ಮ ವರ್ಕನ್ನು ಮುಗಿಸಿದ್ದೀವಿ. ಇವ್ರದ್ದು ಈ ಥರ ಕರ್ಲ್ ಇತ್ತು, ಸೊ ಅವ್ರದ್ದು ಸಾರಿಗೆ ಮ್ಯಾಚ್ ಆಗುವಾಗೆ ನನ್ನ ಹತ್ರ ಬಟರ್ಫ್ಲೈ ಇತ್ತು, ಅದನ್ನು ಇಟ್ಟು ಬಿಟ್ಟಿದ್ದೀವಿ. ನೆಕ್ಸ್ಟ್ ಬಂದು ನಾನಿವತ್ತು ಕ್ವಿಕ್ ಹೈಡ್ರಾ ಫೇಶಿಯಲ್, ನನಗೆ ತುಂಬ ಟೈಮ್ ಇರಲಿಲ್ಲ, ಕ್ವಿಕ್ ಒಂದು ಹೈಡ್ರಾ ಫೇಶಿಯಲ್ ಮಾಡಿಕೊಂಡೆ. ಇವತ್ತು ಸಂಡೇ ಸ್ವಲ್ಪ ಫ್ರೀ ಕೂಡ ಇತ್ತು. ಸೊ ರಿಷಲ್ ಕೂಡ ಬಂದಿದ್ಲು ನನಗೆ, ಅವಳು ಬಂದು ಮಾಡಿದ್ದು. ಯಾಕಂದರೆ ನಾನು ಲಾಂಗ್ ಹೋಗಬೇಕು, ಟ್ಯಾನಿಂಗ್ ಕೂಡ ತುಂಬ ಆಗಿತ್ತು. ಸೊ ನನ್ನ ಸ್ಕಿನ್ನಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಇವತ್ತು ಹೇಗಾದರೂ ಒಂದು ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಹೈಡ್ರಾ ಫೇಶಿಯಲ್ ಯಾಕೆ ಅಂತ ಹೇಳಿ ತುಂಬ ಜನ ಕೇಳ್ತೀರಾ. ಹೈಡ್ರಾ ಫೇಶಿಯಲಲ್ಲಿ ಒಳ್ಳೆ ಹೈಡ್ರೇಟ್ ಆಗುತ್ತೆ ಸ್ಕಿನ್. ಡ್ರೈ ಸ್ಕಿನ್ನಿನವರಿಗಂತೂ ತುಂಬಾ ಒಳ್ಳೆಯದು, ಆಯಿಲ್ ಸ್ಕಿನ್ನಿನವರಿಗೂ ಒಳ್ಳೆಯದು, ಬಟ್ ಹೈಡ್ರೇಟ್ ಒಳ್ಳೆ ಆಗುತ್ತೆ. ಈ ಥರ ಫ್ಲ್ಯಾಶ್ ಲೈಟ್ಸ್ಗಳು ಏನು ಕಾಣಿಸ್ತಾ ಉಂಟು, ಸ್ಕಿನ್ನನ್ನು ಒಳ್ಳೆ ಕ್ಲಿಯರಾಗಿ ಗ್ಲೋ ಕಾಣಿಸುವ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಬಂದು ಕ್ರೀಮ್ ಪೆನೆಟ್ರೇಟ್ ಆಗುತ್ತೆ. ಡೀಪ್ ಕ್ಲಿನ್ಸಿಂಗ್ ಅಂತ ಹೇಳ್ತೀವಲ್ಲ, ವ್ಯಾಕ್ಯೂಮ್ ಆದ ಹಾಗೆ ಸ್ಕಿನ್ ಕೂಡ ಕ್ಲೀನ್ ಆಗುತ್ತೆ. ಅದರ ನಂತರ ನಾನು ಮನೆಗೆ ಬಂದು ಇವರಿಲ್ಲಿ ಆಲ್ರೆಡಿ ಬ್ಯಾಗ್ ಎಲ್ಲ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾವಿವತ್ತು ಹೊರಡೋದು ಮಧ್ಯಾಹ್ನದ ನಂತರ. ನನಗೆ ಊಟ ಕೂಡ ಆಗಿರಲಿಲ್ಲ, ನಾವು ಬರುವಾಗ ಲೇಟ್ ಆಗಿತ್ತು, ವೀಡಿಯೋಸ್ಗಳ ಕೆಲಸ ಕೂಡ ಇತ್ತು. ಸೊ ಗೌನ್ ಕೂಡ ನಾವಿವತ್ತು ಶಿಫ್ಟ್ ಮಾಡೋದು, ಅಂದರೆ ಹೊನ್ನಾವರಕ್ಕೆ ಶಿಫ್ಟ್ ಮಾಡೋದು ಇನ್ನು ಮುಂದೆ. ನೀತಾ ಮತ್ತು ನಾವು ಲೇಟ್ ಬಂದಿದ್ದೀವಿ, ಫಸ್ಟ್ ಊಟ ಮಾಡ್ಕೊಳ್ತಾ ಇದ್ದೀವಿ, ಅವರು ಪ್ಯಾಕಿಂಗ್ ಮಾಡ್ತಾನೇ ಇದ್ದಾರೆ. ಆಶ್ವಿಲ್ ಮತ್ತು ಹಸ್ಬೆಂಡ್, ಆಶ್ವಿಲ್ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾನೆ ಇವತ್ತು. ಸೊ ಇವತ್ತು ಎಲ್ಲರಿಗೂ ಕೂಡ ಫೇಶಿಯಲ್, ಡಿಟ್ಯಾನು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅವರಿಗೆ ಹೇಳಿದ್ದೆ ನಾನು ನಿಮಗೆ ಮಾಡ್ತೀನಿ, ಒಳ್ಳೆ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳಿ, ಬಿಕಾಸ್ ಸ್ವಿಮ್ಮಿಂಗಲ್ಲಿ ಫುಲ್ ಟ್ಯಾನ್ ಆಗಿ ಹೋಗಿದ್ರು. ನೀತಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ, ನಾನು ಪ್ಯಾಕಿಂಗಿದ್ದು ಒಂದು ಸ್ವಲ್ಪ ಕೆಲಸ ಫಸ್ಟ್ ಮಾಡಿಕೊಂಡೆ, ಅದರ ನಂತರ ನಾನು ಕೂಡ ಮಾಡಿದೆ ಅವರಿಗೆ. ಆಶ್ವಿಲ್ಗೆ ಹಾಕಿಟ್ಟಿದ್ದಾರೆ ಟ್ಯಾನ್ ಆಗಿ ಹೋಗಿದ್ದ ಫುಲ್ ಅಂದರೆ ಫುಲ್. ಅವನು ಅದಕ್ಕೆ ಮರ್ಯಾದೆ ಮಾಡೋದು, ನೀನು ಕಾಣಿಸ್ತಾ ಇದ್ದೀಯ ನನಗೆ ಅಂತ ಹೇಳ್ತಾ ಇದ್ದೆ ನಾನು. ಅದರ ನಂತರ ನಾವು ರೆಡಿಯಾಗಿ ಹೊರಟ್ವಿ ಮದುವೆಗೆ. ಸೊ ನಾವು ಹೊನ್ನಾವರ ಹೋಗೋದು ನಾಳೆ. ಇವತ್ತು ನಮಗೆ ಒಂದು ನೈಟ್ ಮದುವೆ ಉಂಟು, ಹಸ್ಬೆಂಡಿದು ಫ್ರೆಂಡಿದು. ಈ ಫ್ರೆಂಡ್ ಬಂದು ಹಸ್ಬೆಂಡಿದು ಅಂದರೆ ನಮ್ಮ ಮದುವೆಗೆ ಬೆಸ್ಟ್ ಮೆನ್ ಆಗಿ ನಿಂತಿದ್ರು. ಸೊ ಹೋಗಲೇಬೇಕಿತ್ತು ಅವರ ಮದುವೆಗೆ. ನಾವು ಮದುವೆಗೆ ಹೊರಟಿದ್ದೀವಿ, ಬಟ್ ಎಲ್ಲ ಲಗೇಜ್ಗಳನ್ನು ತೊಗೊಂಡು ಹೊರಟಿದ್ದೀವಿ. ಕಾರಣ ಏನಂತ ಹೇಳಿದರೆ, ನಾವು ಇವತ್ತು ನೈಟು ಅಣ್ಣನ ಮನೆಯಲ್ಲಿ ನಿಲ್ಲೋದು, ಅಂದರೆ ಹಸ್ಬೆಂಡಿದು ಅಣ್ಣನ ಮನೆಯಲ್ಲಿ ನಿಲ್ಲೋದು. ಯಾಕಂದರೆ ಹಾಫ್ ಅವೇ ಆಲ್ರೆಡಿ ಹೋಗಿ ಆಗಿರ್ತದೆ, ನಾವು ಮತ್ತೆ ವಾಪಸ್ ಬಂದು ಅರ್ಲಿ ಮಾರ್ನಿಂಗ್ ಹೊರಡೋದು ಬೇಡ ಅಂತ ಹೇಳಿ. ಸೊ ಫಸ್ಟ್ ಎಂಟ್ರೆನ್ಸಲ್ಲಿ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ. ಫಸ್ಟ್ ಟೈಮ್ ಆಗ್ಬೋದು ನಾವು ಬೇಗ ಮದುವೆಗೆ ಬಂದದ್ದು ನನ್ನ ಲೈಫಲ್ಲಿ, ಫಸ್ಟ್ ಟೈಮ್ ಅಂತ. ಮದುವೆ ಮೊದಲಂತೂ ನೆನಪೇ ಇಲ್ಲ, ಮದುವೆ ನಂತರ ನಾನು ಫಸ್ಟ್ ಟೈಮ್ ಬೇಗ ಬರೋದು ಮದುವೆಗೆ. ಸೊ ಎಂಟ್ರೆನ್ಸಲ್ಲಿ ಜ್ಯೂಸ್ ಕುಡಿದು ಮೇಲೆ ಬಂದ್ವಿ.
ಹಾಲ್ ಕೂಡ ಚೆನ್ನಾಗಿ ಇತ್ತು. ಆ್ಯಶ್ವಿಲ್ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ್ಯಕ್ಚುಲಿ ಅವನು ಬ್ಯಾಗಿ ಜೀನ್ಸ್ ಮತ್ತು ಶರ್ಟ್ ಹಾಕಿದ್ದ, ನೀವು ನೋಡಿರ್ಬೋದು. ಅದು ನಾವು ಆನ್ಲೈನ್ ಪರ್ಚೇಸ್ ಮಾಡಿದ್ದು. ಮೊನ್ನೆ ಅವನು ತೊಗೊಂಡಿದ್ದ ಆನ್ಲೈನಿಂದ. ಇಷ್ಟ ಆದರೆ ಅದರದ್ದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಡೆಕೋರೇಷನ್ ಎಲ್ಲ ತುಂಬ ಒಳ್ಳೆಯದಾಗಿತ್ತು. ಈಗ ಎಂಟ್ರಿ ಸ್ಟಾರ್ಟ್ ಆಗಿದೆ. ಬ್ರೈಡ್ ಮೇಡ್ಸ್ ಎಲ್ಲ ಸೇರಿ, ಬೆಸ್ಟ್ ಮೆನ್ ಸೇರಿ ಡಾನ್ಸ್ ಮಾಡಿದರು. ಬಟ್ ನನಗೆ ವಾಯ್ಸ್ ಹಾಕುವಾಗೆ, ಅಂದರೆ ಸಾಂಗ್ ಹಾಕುವಾಗೆ ಇಲ್ಲ, ಕಾಪಿರೈಟ್ ಬೀಳತ್ತೆ ಅಂತ ಹೇಳಿ. ಮದುವೆ ಕೂಡ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ರೆಡ್ ವಿತ್ ವೈಟ್ ನೈಟಲ್ಲಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ರೋಸಿಗೆ ನಮಗೆ ಹೋಗಲಿಕ್ಕೆ ಆಗಿಲ್ಲ. ನನಗೆ ತುಂಬ ರಶ್ ಕೂಡ ಇತ್ತು. ಮಗನಿಗೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ. ಇವರು ಬ್ರೈಡ್ ಆ್ಯಂಡ್ ಗ್ರೂಮ್. ಅವರು ತುಂಬ ಚೇಂಜ್ ಆಗಿದ್ದಾರೆ. ಒಂದು ಸ್ವಲ್ಪ ದಪ್ಪ ಏನಾಗಿಲ್ಲ, ಚೇಂಜ್ ಆಗಿದ್ದಾರೆ. ಬಟ್ ಸ್ವಲ್ಪ ನಾನು ಆಗ ನೋಡಿದ್ದವರಿಗೆ ಮದುವೆ ಟೈಮಲ್ಲಿ, ಅದರ ನಂತರ ನೋಡಿಲ್ಲ. ಇದು ಕ್ರ್ಯಾಕರ್ಸ್, ಇದು ಏನು ಪೇಪರ್ಸ್ ಇದು ಇರುತ್ತೆ ಅಲ್ಲ, ಅದೆಲ್ಲ ಕ್ರ್ಯಾಕ್ ಆಗ್ತದೆ. ನನ್ನ ಮಗನಿದ್ದು ಖುಷಿ ಹೇಳೋದೇ ಬೇಡ. ಅವನಿಗೆ ಬೇಗ ಬಂದದ್ದಲ್ಲ ನಾವು ಈ ಸಲ. ಅವನಿಗೆ ಫಸ್ಟ್ ಆಫ್ ಆಲ್ ಬೋರ್ ಬರ್ತಾಯಿತ್ತು. ಇದನ್ನು ನೋಡಿದ ನಂತರ ಅವನು ಫುಲ್ ಬ್ಯುಸಿ. ಅವನು ತೆಗಿಯೋದು, ನನ್ನ ಚಪ್ಪಲಿಯಲ್ಲಿ ಇಡೋದು, ನನ್ನ ಬಟ್ಟೆಯಲ್ಲಿ ಇಡೋದು. ನಾನು ಕೂಡ ಸುಮ್ಮನಾದೆ. ಹಸ್ಬೆಂಡ್ ಏನು ಮಾಡ್ತಿದ್ದಾನೆ ನೋಡು ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ಬಿಟ್ಟು ಬಿಡಿ, ನಾವು ಚಿಕ್ಕ ಇರುವಾಗ ಇದನ್ನೇ ಮಾಡ್ತಾ ಇದ್ವಿ. ಥರ್ಮೋಕೋಲನ್ನು ಬಿಸಾಡಿದ್ದನ್ನು ಎಕ್ಕೆ ತಂದು ಅಮ್ಮನ ಹತ್ರ ಕೊಡೋದು, ಮತ್ತೆ ಅದರಲ್ಲಿ ಮತ್ತೆ ಬಿಸಾಡೋದು, ಇದೇ ಕೆಲಸ ಇತ್ತಲ್ಲ ನಮಗೆ ಕೂಡ. ಸೊ ನಾನು ಹಿಂದೆ ಸ್ವಲ್ಪ ಕೂತ್ಕೊಳ್ತೀನಿ, ಯಾಕಂದರೆ ಅವನ ಆಟ ಆಡಲಿ ಅಂತ ಹೇಳಿ. ಈ ಥರನೇ ಸುಮ್ಮನೆ ಕೂತ್ಕೊಳ್ಳೋದಾದರೆ ಏನು ಎಂಜಾಯ್ ಮಾಡಿದಾಗೆ ಆಯಿತು. ಮಕ್ಕಳು ಮದುವೆ, ನಾವಾದರೆ ಸುಮ್ಮನೆ ಕೂತ್ಕೊಂಡು ನೋಡ್ಬೋದು, ಅವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಲ್ಲ ಪಾಪ. ಸೊ ಈ ಥರ ಆಟ ಆಡ್ತಾನೇ ಇದ್ದ. ಮತ್ತು ಡಾನ್ಸ್ ಎಲ್ಲ ಸ್ಟಾರ್ಟ್ ಆದಾಗ ಅವನು ಮುಂದುಗಡೆ ಹೋಗಿ, ಅಂದರೆ ಒಂದು ಸ್ವಲ್ಪ ಸೈಡಲ್ಲಿ ಹೋಗಿ ಡಾನ್ಸ್ ನೋಡ್ತಾನೆ ಇದ್ದ. ಅವನಿಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ನಾವು ಡಾನ್ಸ್ ಕ್ಲಾಸ್ ಹಾಕಿದ್ವಿ ಅವನಿಗೆ ಮಡಂತ್ಯರಲ್ಲಿ. ಬಟ್ ಅವನಿಗೆ ಅವನ ಏಜ್ ಗ್ರೂಪಿನವರೇ ಸ್ವಲ್ಪ ಬೇಕು. ಅಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು ಕೂಡ ಇದ್ದಾರೆ. ಸೊ ನೋಡೋದು ಫ್ಯೂಚರಲ್ಲಿ ಸೇಮ್ ಏಜ್ಡ್ ಏನಾದರೂ ಅವರು ಪ್ಲ್ಯಾನ್ ಮಾಡಿದರೆ ಅದೇ ಏಜಿಗೆ. ಇಲ್ಲ ಅಂತ ಹೇಳಿದರೆ ಅವನು ತುಂಬ ಇಷ್ಟಪಡ್ತಾನೆ ಡ್ಯಾನ್ಸ್. ಇವರು ಕೂಡ ತುಂಬ ಒಳ್ಳೆ ಡಾನ್ಸ್ ಮಾಡಿದರು, ನನಗೆ ಕೂಡ ಇಷ್ಟ ಆಯಿತು. ಇಲ್ಲ ಅಂತ ಹೇಳಿದರೆ ಉಂಟಲ್ಲ, ಒಂದೊಂದು ಮದುವೆಯಲ್ಲಿ ಬಾಯ್ಸ್ ಏನೂ ಕುಣಿಯಲ್ಲ, ಗರ್ಲ್ಸೇ ಕೈ ಹಿಡ್ಕೊಂಡು ಕುಣಿಯಲೇಬೇಕು. ನನ್ನ ಹಾಗೆ, ಅಂದರೆ ನನ್ನ ಹಸ್ಬೆಂಡ್ ಮತ್ತು ನನ್ನದು ಡಾನ್ಸ್ ಅದೇ ಆಗಿತ್ತು. ನಾವು ಮೊನ್ನೆ ವಿಡಿಯೋ ನೋಡುವಾಗ ಕೂಡ ಅದನ್ನೇ ಹೇಳ್ತಾ ಇದ್ವಿ. ಸೊ ಇದು ಬಂದು ನಾನು ಈ ಥರ ಕಾಣಿಸ್ತಾ ಇದ್ದೆ. ನಾನು ಫುಲ್ ಹೇರ್ ಶಾರ್ಟ್ ಮಾಡೋದ್ರಿಂದ ಇವತ್ತು ಬಿಟ್ಟಿದ್ದೀನಿ. ಈ ಬಟ್ಟೆಯನ್ನು ಹಾಕೊಂಡು ಬಂದಿದ್ದು ಅಂತ ಹೇಳಿದರೆ ನನಗೆ ತುಂಬ ಅಂದರೆ ತುಂಬ ಶೆಕೆ ಆಗ್ತಾಯಿತ್ತು. ಸೊ ನಾನು ಸಿಂಪಲ್ ಕಾಟನ್ ಡ್ರೆಸ್ಸೇ ಹಾಕಿ ಬಂದದ್ದು. ನೆಕ್ಸ್ಟ್ ಬಂದು ಊಟಕ್ಕೆ ಬಂದ್ವಿ. ಕೆಳಗೆ ಹಾಲಿದ್ದು, ಕೆಳಗಡೆ ಇತ್ತು ಊಟ. ಮೇಲ್ಗಡೆ ಫಂಕ್ಷನ್ ಇತ್ತು, ಕೆಳಗಡೆ ಹಾಲಲ್ಲಿ ಊಟ ಇತ್ತು. ಊಟ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಹಸ್ಬೆಂಡಿದು ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು. ಅವರು ಒಂದು ಸಲ ಹೋಗಿ ಮೀಟ್ ಮಾಡಿ ಬಂದಿದ್ದಾರೆ. ಈಗ ಊಟದ ಟೈಮಲ್ಲಿ ಬಂದಿದ್ದಾರೆ. ಅವರು ಅದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಆಗ. ಮತ್ತೆ ಅವರು ಬಿಟ್ಟಿದ್ರು, ಫಾರ್ಡಲ್ಲಿ ಇದ್ದರು ಇವರೆಲ್ಲ ಕೂಡ. ಅವರು ಇನ್ನೂ ಕೂಡ ಗ್ರೂಮ್ ಏನಿದ್ದಾರೆ ಅವರು ಫಾರ್ಡಲ್ಲಿ ಇದ್ದಾರೆ. ಫಸ್ಟ್ ಹಸ್ಬೆಂಡ್ ಫಾರ್ಡಲ್ಲಿ ಮಾಡ್ತಾಯಿದ್ರು, ನೆಕ್ಸ್ಟ್ ಟೊಯೋಟಕ್ಕೆ ಹೋಗಿದ್ದರು. ಯಾವಾಗ ಇಂಡಿಯಾದಲ್ಲಿ ಫಾರ್ಡ್ ಕ್ಲೋಸ್ ಆಗಿತ್ತು ಆಗ. ಸೊ ಅವರಿಗೆ ತುಂಬ ಜನ ಸಿಕ್ಕಿದ್ರು ಫಾರ್ಡಿನವರು. ಸೊ ನಾನು ಕೂಡ ಹಾಗೇ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಬಿಟ್ಟಿದ್ದೆ. ಯಾಕಂತ ಹೇಳಿದರೆ ಅವರಿಗೆ ಸಿಗೋದು ಕೂಡ ಟೈಮ್ ಕಡಿಮೆ ಅಲ್ಲ. ಫ್ರೆಂಡ್ಸ್ ಸಿಕ್ಕಾಗ ನಾವು ವೈಫ್ಗಳು ಬಿಡಬೇಕು ಅವರನ್ನು. ಅದರ ನಂತರ ನಾವೀಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಅಂದರೆ ಅಣ್ಣನ ಮನೆಗೆ. ಎಲ್ಲ ಕಿತ್ತು ಆಗಿದೆ ನಂದು. ನಾನು ದೊಡ್ಡ ಇಯರಿಂಗ್ಸ್ ಹಾಕಿದರೆ ಮದುವೆ ಮುಗ್ದ ತಕ್ಷಣ ಫಸ್ಟ್ ತೆಗಿಯೋದು. ನೆಕ್ಸ್ಟ್ ಬಂದು ನಾವು ಅಣ್ಣನ ಮನೆಗೆ ಬಂದು ರೀಚ್ ಆಗ್ತಾ ಇದ್ದೀವಿ. ಸೊ ಆಶ್ವಿಲ್ ಬಂದು ನಮಗೆ ಇವತ್ತು ಗೇಟ್ ತೆಗಿತಾ ಇದ್ದಾನೆ, ಯಾಕಂದರೆ ಈಗ ನಾವು ಅವರ ಮನೆಗೆ ಬಂದದ್ದಲ್ಲ. ನನಗೇನೋ ಇವತ್ತು ಆಶ್ವಿಲ್ ತುಂಬ ಕ್ಯೂಟ್ ಕಾಣಿಸ್ತಾ ಇದೆ ಈ ಶರ್ಟಲ್ಲಿ. ಈಗ ಊಟ ಎಲ್ಲ ಆಗಿದೆ. ನಾವು ನಾಳೆ ಗಾಡಿ ಚೇಂಜ್ ಮಾಡಿ ಹೋಗೋದು, ಅಂದರೆ ನಮ್ಮ ಗಾಡಿಯನ್ನು ಇಲ್ಲಿ ಇಟ್ಟು ನಾವು ಫಾರ್ಡನ್ನು ತೊಗೊಂಡೋಗೋದು. ಬಿಕಾಸ್ ನಮಗೆ ಡೀಸೆಲ್ ಗಾಡಿ ಬೇಕು, ದೂರ ಹೋಗಬೇಕು, ನಾವು ಪೆಟ್ರೋಲ್ ಗಾಡಿ ಯೂಸ್ ಮಾಡೋದು ಬೇಡ ಅಂತ ಹೇಳಿ. ಸೊ ಬಂದು ನಾವು ಬೆಳಗ್ಗೆ ಎದ್ದು ಬೆಳಿಗ್ಗೆ ಬ್ಯಾಗನ್ನು ಫಾರ್ಡಿಗೆ ಹಾಕಿ ಈಗ ಅಣ್ಣನ ಗಾಡಿಯನ್ನು ತೊಗೊಂಡೋಗ್ತಾ ಇದ್ದೀವಿ. ನಮ್ಮ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿ ಬೆಳಿಗ್ಗೆ 7 o'clock ಹೊರಟಿದ್ವಿ ನಾವು. ಇವರಿಬ್ಬರನ್ನು ಹಿಂದೆ ಕೂರಿಸಿದ್ವಿ.
ಮತ್ತು ನಾವು ಮುಂದೆ ಕೂತಿದ್ವಿ. ಇವನು ಮತ್ತೆ ಮುಂದೆ ಬರ್ತಾನೆ ಅವನು, ಇಲ್ಲಾಂದರೆ ನನಗೆ ತುಂಬ ಲಾಂಗ್ ಅಲ್ಲ, ಸುಮ್ಮನೆ ಕಾಲು ನೋವು ಬರೋದು. ಅವನೀಗ ದೊಡ್ಡ ಆಗಿದ್ದಾನಲ್ಲ, ಅವನ ಕಾರ್ ಸೀಟ್ ನಾವು ತಂದಿಲ್ಲ. ಬಿಕಾಸ್ ನಾನು ನಿಮಗೆ ಮುಂದೆ ಬರುವ ವ್ಲಾಗಲ್ಲಿ ಹೇಳ್ತೀನಿ ಕಾರ್ ಸೀಟ್ ಯಾಕೆ ತಂದಿಲ್ಲ ಅಂತ ಹೇಳಿ. ನಾವು ಲಾಂಗಿಗೋಸ್ಕರನೇ ತಂದದ್ದು, ಬಟ್ ಇವತ್ತು ತಂದಿಲ್ಲ. ಸೊ ನಾವು ಬಂದು ಈಗ ತ್ರಾಸಿ ರೀಚ್ ಆಗಿದ್ದೀವಿ. ತ್ರಾಸಿದು ಒಂದು ವ್ಯೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಇವತ್ತು ತುಂಬ ಅಂದರೆ ತುಂಬಾ ಮುಂದೆ ಇತ್ತು ನೀರು. ಸ್ವಲ್ಪ ಟೈಮ್ ದೂರ ಇರುತ್ತೆ, ಸಮ್ ಟೈಮ್ ಸಾಫ್ಟ್ ಇರುತ್ತೆ, ಸಮ್ ಟೈಮ್ ಹಾಶ್ ಇರುತ್ತೆ. ಬಟ್ ತ್ರಾಸಿಯಲ್ಲಿ ಯಾವತ್ತೂ ಕೂಡ ಇಳಿಲಿಕ್ಕೆ ಹೋಗಬಾರ್ದು. ಅಂದರೆ ಈ ಕಲ್ಲಲ್ಲಿ ನಡಿಬೋದು, ತುಂಬ ಜನ ಕಲ್ಲಿನ ಹತ್ತಿರ ಹೆಜ್ಜೆಂಡಿಗೆ ಹೋಗ್ತಾರೆ. ಯಾಕೆ, ಯಾವ ಧೈರ್ಯದಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ತುಂಬಾ ಡೇಂಜರ್ ಅದು. ದೂರದಿಂದ ನೋಡಿ, ಗಾಳಿ ಕೂಡ ಜೋರಿರುತ್ತೆ ಅಲ್ಲ, ಒಂದು ವೇಳೆ ಜಾರಿದ್ರು ಕೂಡ ಕೆಳಗೇನೆ. ಸೊ ನಾವು ಬಂದು ಈಗ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ದನಗಳೆಲ್ಲ ಫೈಟ್ ಮಾಡ್ತಾ ಇದ್ರು. ಸೊ ನನ್ನ ಮಗನಿಗೋಸ್ಕರ ವಿಡಿಯೋ ಮಾಡಿದೆ ನಾನದೊಂದು. ನಾವೀಗ ಹತ್ರ ಆಗ್ತಾ ಇದ್ದೀವಿ. ನಾವೀಗ ಸಾಧಾರಣ ಭಟ್ಕಳ ಆ ಸೈಡ್ ರೀಚ್ ಆಗಿದ್ದೀವಿ. ನಾವು ಫಸ್ಟ್ ನಮ್ಮ ಅಕ್ಕನ ಮನೆಗೆ ಹೋಗೋದು ಬ್ರೇಕ್ಫಾಸ್ಟಿಗೆ. ನಾವು ಆಲ್ರೆಡಿ ಅಣ್ಣನ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀವಿ. ಬಟ್ ಸ್ಟಿಲ್ ಅಕ್ಕನ ಮನೆಗೆ ಇನ್ನೊಂದು ಸಲ ಬ್ರೇಕ್ಫಾಸ್ಟ್ ನಮ್ಮದು. ಅವಳು ಲಂಚಿಗೆ ಕರೆದಿದ್ಲು. ನಾನು ಬೇಡ, ನಮಗೆ ಲೇಟ್ ಆಗುತ್ತೆ ಸುಮ್ಮನೆ ಅಂತ ಹೇಳಿ ಲಂಚಿಗೆ ಮನೆಗೇ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅಕ್ಕನ ಮನೆ ಹತ್ರ ರೀಚ್ ಆಗಿದ್ದೀವಿ. ಪಾರ್ಕ್ ಮಾಡ್ತಾ ಇದ್ದೀವಿ. ನಾವು ಅವರ ಮನೆಯೊಳಗೆ ತೊಗೊಂಡು ಹೋಗಿಲ್ಲ, ಇಲ್ಲಿ ಹೊರಗೆ ಈಗ ಹೋಗೋದೇ ಅಲ್ಲ ನಾವು ಅಂತ ಹೇಳಿ. ಇದು ನನ್ನ ಹೊಸ ಕ್ರಾಕ್ಸ್ ಆಗ್ಬೋದು, ನಾನು ಮೊನ್ನೆ ತೋರಿಸಲಿಕ್ಕೆ ಮರ್ತೋಗಿದ್ದು. 550 ಸಮಥಿಂಗ್ ಕೊಟ್ಟಿದ್ದು. ಸೊ ನಾವೀಗ ಅಕ್ಕನ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗೊತ್ತಿರ್ಬೋದು ನಿಮಗೆ, ನಮ್ಮ ಅಕ್ಕ ಇಲ್ಲಿ ನಿಲ್ತಾಳೆ ರೆಂಟಿಗೆ. ಅವ್ರದ್ದು ಮನೆ ಹಿಂದ್ಗಡೆನೇ ಉಂಟು, ಹಳೆ ಮನೆ ಏನುಂಟು, ಅವರೀಗ ಇಲ್ಲಿ ನಿಲ್ತಾರೆ ಸ್ವಲ್ಪ ಸಮಯಕ್ಕಾಗಿ. ಈಗ ನಾವು ಎಲ್ಲರೂ ಅಕ್ಕನ ಮನೆಗೆ ಬಂದಿದ್ದೀವಿ. ಈ ಸಲ ಆಶ್ವಿಲ್ದು ಹಾಲಿಡೇ ಎಲ್ಲ ನಮ್ಮ ಜೊತೆಗೆ. ಸೊ ನಾವು ಕೂಡ ಆಶ್ವಿಲ್ ಇರೋದ್ರಿಂದ ನಮಗೆ ಬೋರ್ ಆಗ್ತಾ ಇಲ್ಲ. ಅವನೇನಾದರೂ ಒಂದು ಮಾತಾಡ್ತಾನೇ ಇರ್ತಾನೆ. ಸೊ ನಮಗೆ ಕೂಡ ಗಾಡಿಯಲ್ಲಿ ಬೋರ್ ಆಗ್ತಾ ಇಲ್ಲ. ನಾವು ಆ್ಯಕ್ಚುಲಿ ಬಂದದ್ದು ನೋಲನ್ಗೋಸ್ಕರ. ನೋಲನ್ ಈಗ ನಡೀತಾನೆ. ನಾನು ನೋಲನನ್ನು ನೋಡಿರಲಿಲ್ಲ ನಡೆಯೋದು. ಸೊ ಅದಕ್ಕೋಸ್ಕರ ಬಂದದ್ದು. ಅವಳು ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಮಾಡಿ ಇಟ್ಟಿದ್ದು. ಅವಳು ಕೂಡ ಒಳ್ಳೇದು ಮಾಡಿದ್ದು, ನೂಡಲ್ಸೇ ಮಾಡಿಟ್ಟಿದ್ದು. ಯಾಕಂದರೆ ನನಗೆ ದೋಸೆ 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 ನಮ್ಮ ಮನೇಲಿ ಗೊತ್ತುಂಟಲ್ಲ ನಿಮಗೆ, ದೋಸೆ ತಿಂದು ಬಚ್ಚಿ ಹೋಗಿತ್ತು ನಮಗೆ. ನೋಲನ್ ವಿಡಿಯೋ ಕಾಲ್ ಮಾಡಿದ್ದೆ ನಾನೊಂದು ಸ್ವಲ್ಪ ದಿನ ಹಿಂದೆ. ಅವನು ತುಂಬ ಸ್ಪೀಡ್ ನಡೀತಾ ಇದ್ದ, ಕ್ಯೂಟ್ ಕಾಣಿಸ್ತಾ ಇದ್ದ. ಮೊದಲೆಲ್ಲ ಅವನು ತುಂಬ ಅಳ್ತಾ ಇದ್ದ, ಮುಟ್ಟಿದ ಹಾಗೆ. ಈಗ ಅವನು ಬಂದು ನಮ್ಮ ಜೊತೆಗೆ ಕೂತ್ಕೊಳ್ಳೋದು, ಎತ್ಕೊ ಅಂತ ಹೇಳೋದು, ಒಂಥರ ಬಾಬಾ ಹೇಳೋದು, ಅದೆಲ್ಲ ನಮಗೆ ಕ್ಯೂಟ್ ಆಗೋದು. ಮತ್ತು ಅವನಿಗೆ ಚಿಕ್ಕದಿಂದ ಹಾಗೆಯೇ ಗರ್ಲ್ಸ್ಗಿಂತ ಬಾಯ್ಸೇ ಇಷ್ಟ. ಸೊ ಅವನು ನಮ್ಮ ಹತ್ರ ಬರೋದು ಸ್ವಲ್ಪ ಕಡಿಮೆ, ಆದರೆ ಬರ್ತಾನೆ. ಮೊದಲಿನ ಹಾಗೆ ಇಲ್ಲ, ತುಂಬ ಕ್ಯೂಟಾಗಿದ್ದಾನೆ ಈಗ. ನಡಿಲಿಕ್ಕೂ ಹಾಗೆ ಒಂದು ಕಡೆ ಕೂತ್ಕೊಳ್ಳಲ್ಲ. ಎಲ್ಲ ಗೇಮಲ್ಲಿ ಅವನು ಕೂಡ ಹೋಗಲೇಬೇಕು. ಮತ್ತು ಇವರು ಹೇಳಿರಲಿಲ್ಲ ನಮಗೆ ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳಿ. ಅಮ್ಮ ಹೇಳಿದರು ಲಾಸ್ಟ್ ಮೊಮೆಂಟ್, ಅವಳು ಫ್ರೀ ಇದ್ದರೆ ಬರ್ತೀನಿ ಅಂತ ಹೇಳಿದ್ದಾಳೆ ಅಂತ. ಸೊ ಲಾಸ್ಟ್ ಮೊಮೆಂಟ್ ಪ್ಲ್ಯಾನ್ ಆಯಿತು. ಸೊ ಇವರು ನಮ್ಮ ಜೊತೆಗೆ ಬರೋದು ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಒಂದು ಸ್ವಲ್ಪ ಸಮಯ ಜಾಸ್ತಿ ಸಿಗ್ತದಲ್ಲ ಅವ್ರ ಜೊತೆಗೆ ಅಂತ. ಹಾಗೆ ಬಂದು ಈಗ ಸ್ಕೇಟಿಂಗ್ ಮಾಡ್ತಾಳೆ. ಆ್ಯಕ್ಚುಲಿ ಉಂಟಲ್ಲ, ಒಂದು 20 to 15 days ಐ ಫೀಲ್, ಅಷ್ಟೇ ದಿನಕ್ಕೆ ಸ್ಕೇಟಿಂಗ್ ಕ್ಲಾಸಿಗೆ ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ಲು. ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಮಾತ್ರ. ಖುಷಿ ಆಯಿತು ನನಗೆ. 15-20 days ಒಳಗೆ ಅವಳು ಕಲ್ತಿದ್ದಾಳೆ ಅಂದರೆ ಅವಳು ಗ್ರೇಟೇ. ಈಗ ಮನೆಯಲ್ಲೇ ಮಾಡ್ತಾಳೆ. ಇಷ್ಟು ಕಲ್ತ್ರೆ ಸಾಕು, ಇಲ್ಲಿ ಕಾಂಪಿಟೇಷನ್ಗೆ ಹೋಗ್ಲಿಕ್ಕಿಲ್ಲ ಅಲ್ಲ. ಬಟ್ ಅವಳು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇವನೀಗ ರೆಡಿ ಆಗಿದ್ದಾನೆ ಹೊರಡಲಿಕ್ಕೆ. ಅವನು ಕ್ಯೂಟ್ ಕಾಣಿಸೋದಾಗ್ಬೋದು. ಮೊದಲೆಲ್ಲ ನಡೀತಾ ಇರಲಿಲ್ಲ, ಮತ್ತೊಂದು ಕ್ಯಾ ಮಾಡ್ತಾನೆ ಇರ್ತಿದ್ದ. ಈಗ ಅವನು ಕ್ಯೂಟ್ ಆಗೋದು, ಚಪ್ಪಲಿ ತಂದು ಕೊಡೋದಂತೆ, ಹಾಕಿ ಹೊರಡೋದು ಅಂತ ಹೇಳೋದು. ನಮ್ಮ ತಂಗಿ ಕೂಡ ಅಂದರೆ ಸೋನಿಯಾ ಕೂಡ ಬರ್ತಾ ಇದ್ದಾಳೆ. ಸೊ ಅಕ್ಕನಿಗೆ ಕೂಡ ಲಾಸ್ಟ್ ಮೊಮೆಂಟ್ ಆಸೆ ಆಯಿತು ಬಂದರೆ ಒಳ್ಳೇದಂತ ಹೇಳಿ. ನಾನು ಕೂಡ 2 ದಿನಕ್ಕೆ ಮನೆಗೆ ಬಂದದ್ದು. ಸೊ ಅವ್ರು ನಮ್ಮ ಜೊತೆಗೆ ಬರ್ತೀನಿ ಹೇಳಿದ್ದು, ನಮಗೆ ಕೂಡ ಖುಷಿ ಆಯಿತು. ಕೂತ್ಕೊಂಡಿದ್ದಾನೆ ನೋಡಿ ಶೂ ಹಾಕ್ಕೊಳ್ಳಿಕ್ಕೆ ಹೇಗೆ ಅಂತ ಹೇಳಿ. ಹಾಗೆ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ನೋಡ್ತಾಳೆ ಅವನನ್ನು. ಅವನು ಎಲ್ಲಿ ಹೋದರೂ ಕೂಡ ನೋಡ್ತಾ ಇರೋದು, ಹೊರಗೆ ಹೋದರೆ ಹಾಗೆ ತುಂಬ ಜಾಗ್ರತೆಯಿಂದ ನೋಡ್ತಾಳೆ ಮಾತ್ರ. ಈಗ ನಾವು ಹೊರಡೋದು ಮನೆಗೆ.
ಅಂದರೆ ಹೊನ್ನಾವರಕ್ಕೆ. ನಿಮಗೆ ಗೊತ್ತಿಲ್ಲದಿದ್ದರೆ ಹೇಳ್ತೀನಿ, ನಮ್ಮ ಅಕ್ಕನ ಮನೆ ಬಂದು ಮುರುಡೇಶ್ವರ ಆಗ್ಬೋದಾ. ಸೊ ನಾನು ಈ ಮೊದಲು ಕೂಡ ಹೇಳಿದ್ದೀನಿ, ಗೊತ್ತಿಲ್ಲದಿದ್ದರೆ ನಮ್ಮ ಅಕ್ಕನ ಮನೆ ಮುರುಡೇಶ್ವರದಲ್ಲಿರೋದು. ಅವಳು ನನ್ನ ದೊಡ್ಡ ಅಕ್ಕ. ಇಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಯಾಕೆ ಅಂತ ಹೇಳಿದರೆ ಇವರು ನೋಡಿ ಬಾವಿಯನ್ನು ಕಲ್ಲಲ್ಲಿ ಕಟ್ಟು ಮೇಲೆ ತರ್ತಾ ಇದ್ದಾರೆ. ನಾನು ನೋಡಿಲ್ಲ ಎಲ್ಲಿ ಕೂಡ ಬಾವಿ ಹಾಗಂತ ಬಾವಿ ಕಲ್ಲಲ್ಲಿ ಕಟ್ಟಿದ್ದು ನೋಡಿದ್ದೀನಿ, ಕಟ್ತಾ ಬರೋದನ್ನು ನೋಡಿರಲಿಲ್ಲ. ಅವರು ಸಿಮೆಂಟ್ ಕೂಡ ಹಾಕಲ್ಲ ಅಂತೆ, ಹೀಗೇ ಒಂದರ ಮೇಲೆ ಒಂದು ಹಾಗೆ ಇಟ್ಟು ಕಟ್ಟೋದಂತೆ. ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ನಾವು ಹೊರಟಿದ್ದೀವಿ ಎಲ್ಲರೂ ಕೂಡ. ಎಲ್ಲರೂ ನಾವು ಒಂದು ಹಲಸಿನ ಹಣ್ಣು ಮನೆಯಿಂದ ತೊಗೊಂಡು ಬಂದಿದ್ದೀವಿ. ಅಕ್ಕನ ಮನೆಯಲ್ಲಿ ಕೂಡ ಒಂದು ಹಲಸಿನ ಹಣ್ಣಿತ್ತು, ಸೊ ತೊಗೊಂಡು ಬಂದಿದ್ದೀವಿ. ನನ್ನ ಅಮ್ಮ ಹೇಳ್ತಾ ಇದ್ದರು, ತಂಗಿಯೆಲ್ಲ ಹಲಸಿನ ಹಣ್ಣು ತಿಂದೇ ಇಲ್ಲ ಅಂತ ಹೇಳಿ. ಈ ಸಲ ತೊಗೊಂಡು ಬಂದದ್ದೇ ಎರಡೆರಡು, ಅದು ಒಂದರ ಜೊತೆಗೆ ಒಂದು ಫ್ರೀ ಅಂತ ಹೇಳ್ತೀವಲ್ಲ ಹಾಗೆ. ನಾವೊಂದು ತೊಗೊಂಡು ಬಂದಿದ್ದೀವಿ, ಅವರೊಂದು ತೊಗೊಂಡು ಬಂದಿದ್ದಾರೆ. ಈಗ ಬಂದು ಹೊರಡೋದು. ನಮ್ಮ ಆಶ್ವಿಲ್ಗೆ ಇವನು ತುಂಬ ಇಷ್ಟ ಆದ ನೋಲನ್. ಅವನು ಕರ್ದ ಹಾಗೆ ಬರ್ತಾನಲ್ಲ, ಮತ್ತು ಸುಮ್ಮನಿರ್ತಾನಲ್ಲ, ಅದಕ್ಕೋಸ್ಕರ. ಈಗ ನಾವೆಲ್ಲರೂ ಹೊರಟಿದ್ದೀವಿ. ಕೃಷ್ಣನ್ ನನ್ನ ಜೊತೆಗೆ ಕೂತಿದ್ದಾನೆ, ಮತ್ತು ಅವನು ಹಿಂದೆ ಹೋಗಿದ್ದಾನೆ. ಇವನ ಜೊತೆಗೆ ನಾನು ಹೇಳಿದೆ ಹಿಂದೆ ಹೋಗಂತ ಹೇಳಿ. ಹಾಗೆ ಇನ್ನೊಂದು ಏನೆಂದರೆ, ಈ ಸಲ ನಾನು ಎಲ್ಲ ಗೌನ್ಗಳನ್ನು, ವೆಡ್ಡಿಂಗ್ ಗೌನ್ಗಳನ್ನು ಹೊನ್ನಾವರದಲ್ಲಿ ಅಂದರೆ ಮುಗ್ವಾದಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆ ಹೊನ್ನಾವರದಿಂದ 4 ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು. ಸೊ ಪ್ಲೀಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಗೌನ್ ರೆಂಟಿಗೆ ಬೇಕಾದರೆ ನಾವು 4-5 ಆ ಥರ ಫುಲ್ ಸೆಟ್ಟಲ್ಲಿ ಕೊಡ್ತೀವಿ. ನೆಕ್ಲೆಸ್, ಹ್ಯಾಂಡ್ ಗ್ಲೌಸು, ಬಕ್ರಮ್ಮು, ವೇಲ್ ಎಲ್ಲ ಕೂಡ ಸೇರಿ ಕೊಡ್ತೀವಿ. ಸೊ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ನಮ್ಮ ಹೊನ್ನಾವರ ಬ್ರಿಡ್ಜ್. ನನಗೆ ಉಂಟಲ್ಲ ಹೊನ್ನಾವರದಲ್ಲಿ ಬಂದು ವಿಡಿಯೋ ಮಾಡೋದಂದರೆ, ಬ್ಲಾಗಿಂಗ್ ಮಾಡೋದಂದರೆ ತುಂಬ ಇಷ್ಟ. ನನಗೆ ಹೊನ್ನಾವರಕ್ಕೆ ಬಂದರೆ ಮಾತ್ರ ಗೊತ್ತಾಗೋದು ನನ್ನ ಹತ್ರ ಐಫೋನ್ ಉಂಟು ಅಂತ, ಯಾಕಂದರೆ ಅಷ್ಟು ಚಂದ ಕ್ಲಿಯರಿಟಿಯಲ್ಲಿ ಬರೋದು. ಸೊ ಗೈಸ್, ನಾನು ಈ ವಿಡಿಯೋವನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡುತ್ತೀನಿ. ಯಾಕಂತ ಹೇಳಿದರೆ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಉಂಟು. ಮನೆಯ ನಂತರದ ವಿಡಿಯೋಗಳನ್ನು ನಾನು ಮತ್ತೊಂದು ನೆಕ್ಸ್ಟ್ ವ್ಲಾಗಿಂಗಿಗೆ ಹಾಕ್ತೀನಿ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.